ಅಂಬಕ್ಕ ಅಂಬಕ್ಕ ನನ್ ಪಾಲ್ ಕಾಫಿ ಬಂದ್ಬಿಟ್ಟೆ. ಬಂದೇಪ್ಪ ಸೂರಿ. ಸೂರಿ ಓ ಏನಮ್ಮ ಪದ್ಮಜ, ಸ್ನಾನ ಮಾಡಿದ್ಯಾ? ಆಯ್ತು. ಕಾಫಿ ಕುಡಿದ್ಯಾ? ಇನ್ನೂ ಇಲ್ಲ. ಯಾಕೆ? ಅಂಬಾ ಸೂರ್ಯೋದಯ ಆಯ್ತು ಕಣೆ. ಏನ್ ಮೇಸ್ಟರ್ ನೀವು, ಸೂರ್ಯೋದಯ ಆಗಿ ಎಷ್ಟೊತ್ತಾಯ್ತು ಇವಾಗ್ಲ? ಅದು ಪ್ರಪಂಚಕ್ಕೆ ಅಪ್ಪ, ನಮ್ ಭಾಗಕ್ಕೆ ನೀನ್ ನಮ್ಮನೆ ಕಾಲಿಟ್ಟಾಗ್ಲೇ ನಮಗ್ ಸೂರ್ಯೋದಯ ಆಗೋದು. ನೋಡು, ನಿನ್ನ ನೋಡಿದ ಕೂಡ್ಲೆ ಸಂತೋಷದಿಂದ ಒಬ್ಬೊಬ್ಬರ ಮುಖನು ಹೇಗೆ ಅರಳು ಬಿಟ್ಟಿದೆ. ಇದಕ್ಕೇನಂತೀಯ? ಅದಕ್ಕೇನ್ ಹೇಳಿದ್ರು ನಾನು ಬಂತ. ತಗೋಪ್ಪ, ತಗೋ ಕಾಫಿ ಕುಡಿ. ಅಯ್ಯೋ 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 ಇಷ್ಟೊಂದು ಕಾಫಿ. ಅದೆಷ್ಟಿದೆಯಪ್ಪ? ಒಂದ್ ತೊಟ್ಟಿದೆ, ಕುಡಿ. ಅಷ್ಟು ಕಾಫಿ ಕುಡಿಬಾರ್ದು ನಾನು. ಅಂಬಕ್ಕನ ಕೈನ ಕಾಫಿ ರುಚಿ ತಪ್ಪಿಸ್ಕೋಬಾರ್ದು ಅಂತ ಒಂದು ಸ್ವಲ್ಪ ರುಚಿ ನೋಡೋದಷ್ಟೇ. ಆ ಗ್ಲಾಸ್ ಕೊಡಿ. ಮೇಷ್ಟದಾಯ್ತಾ ಕಾಫಿ? ಬೆಳಗ್ಗೆ ಎದ್ದು ಕೂಡಲೇ ಒಂದೇ ಒಂದ್ಸಲ ಆಯ್ತಪ್ಪ. ಒಂದೇ ಒಂದ್ಸಲ? ಹಾಗಾದ್ರೆ ಇನ್ನೊಂದ್ಸಲ ತಗೋಬಹುದು ಅಂತ ಕಾಣುತ್ತೆ. ಕಾಫಿಗೇನಂತೆ, ಎಷ್ಟ್ ಸಲ ಬೇಕಾದ್ರೂ ತಗೋಬಹುದು. ಅದೇನು 1 ಲೋಟವೇ 2 ಲೋಟವೇ? ಅವ್ರಿಗೇನಪ್ಪ, ಕೊಳಗ ಬೇಕಾದ್ರೂ ಕುಡಿತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಇರ್ತಾನೆ ಇರ್ತಾರೆ. ಮಾಡ್ ತೋಡಕ್ಕೆ ನನ್ ರಟ್ಟೆ ಗಟ್ಟಿಯಾಗಿರ್ಬೇಕಷ್ಟೇ. ಮೇಷ್ಟ್ರೆ, ಅಂಬಕ್ಕ ನಾನು ಬರ್ಲಾ? ಪದ್ಮಜ ನಾನು ಬರ್ತೀನಮ್ಮ. ಸೂರಿ, ಏನ್ ಪದ್ಮಜ? ಏನಿದು? ರವೆ ಉಂಡೆ. ನನಗ? ನನಗೆ ಯಾಕೆ? ನೀನ್ ತಿನ್ನು. ಅಮ್ಮ ನೆನ್ನೆ 2 ಕೊಟ್ಟಿದ್ರು. ಒಂದು ನಾನ್ ತಿಂದು ಒಂದು ನಿನ್ಗೋಸ್ಕರ ಇಟ್ಟಿದ್ದೀನಿ. ಓ, ನನಗೋಸ್ಕರ ಇಟ್ಟಿದೆ? ಅಯ್ಯೋ ಹುಚ್ಚಮ್ಮ. ಇಬ್ರು ಅರ್ಧ ತಗೋಣ. ತಗೋ, ತಿನ್ನು. ನೀನ್ ತಿನ್ನು. ಬಹಳ ಚೆನ್ನಾಗಿದೆ. ವೆಂಕಟಾಚಲಪತಿ ಏಡುಕೊಂಡಲವಾಡ ಲಕ್ಷ್ಮೀಪತಿ ರಕ್ಷಿಂಚಪ್ಪ. సూర్యనారాయణ వచ్చారు. ఓ సూర్యోదయమైంది. లక్ష్మి రాదే, రాపా రా. ಬಂದ್ಬಿಟ್ಟೆ ಬಂದ್ಬಿಟ್ಟೆ. సూర్యనారాయణ రాపా రా. ಬಂದೆ ಬಂದೆ. లక్ష్మి చూడు, ఇంక దగ్గర రాపా. ಬಂದಿದ್ದೀನಲ್ಲ. ತಿನ್ನು ತಿನ್ನು. ಏನ್ ಶೆಟ್ರೆ, ದಿನ ನೀವಿಬ್ರು ನಾನು ಮಿಠಾಯಿ ತಿನ್ನಿಸ್ತಿರಲ್ಲ. ಏನ್ ನಿಮ್ ದೃಷ್ಟಿಲಿ ನಾನಿನ್ನೂ ದೊಡ್ಡವನಾಗ್ಲಿಲ್ವಾ? ನೀನ್ ಎಷ್ಟೇ ದೊಡ್ಡವನಾದ್ರೆ ನಮಗ್ ಮಗ ಇದ್ದಂಗೆ ಕಣಪ್ಪ. ನನ್ ಮಗ ಕಾಲ್ರ ಬಂದ್ ಹೋಗದೆ ಇದ್ರೆ ನಿನ್ ವಯಸ್ಸೇ ಕಣಪ್ಪ. ಯಾಕೆ ಹೇಳ್ತಾ ಇದ್ಯಾ? ನಿನ್ ಮಗ ಕಾಲ್ರ ಬಂದ್ ಸತ್ತೋದ ಅಂತ ಆ ಸೂದಾಳ ಮುಳುಗೋದ. ಈ ಸೂದಾಳ ಹುಟ್ಟಿದಾನೆ. ತಿನ್ನಪ್ಪ. ಸಾಕು, ನಾನ್ ಬರ್ಲಾ? ಮಚ್ಚಿದೆ. ಏನಪ್ಪ ಮಾಡ್ಲಿ ನಾನು? ಸ್ವಲ್ಪ ಬರ್ತೀನಿ. ಓಹೋ, ಬಾ ಸ್ವಲ್ಪ ನಿನಗೆ ಒಳ್ಳೆ ಹಾಲು ಕುಡಿಸ್ತೀನಿ. ಕುಡಿ ಏನಪ್ಪ ನನಗೆ ಉಡಿಸ್ತಾನಲ್ಲ ಇವನು. ಕುಡಿಮ ಕುಡಿ. ನಿನ್ ಜೊತೆಲಿ ಹಾಕೊಂಡು ಕುಡಿತಿದ್ನಲ್ಲ ಅಂತ ಇತ್ತ ಗಮನ ಕೊಡ್ಲಿಲ್ಲ. ಏನೋ ನಿನ್ನ ಅವಸ್ಥೆ? ನನ್ನ ಅವಸ್ಥೆ ನಿನ್ನ ನಗುವಪ್ಪ. ನನ್ನ ಪರದಾಟ ದೇವ್ರಿಗೆ ಪ್ರೀತಿ ಅಲ್ಲಯ್ಯ. ನಾವೇನೇ ಮಾಡಿದ್ರು ತಾಯಿ ಪ್ರೇಮ ಕೊಡಕ್ಕಾಗುತ್ತೇನೆ ಮಗುಗೆ. ಏನ್ ನಮ್ಮ ಸ್ವಲ್ಪ ಹೇಳಿ ಅಮ್ಮ, ನೀವು ಬೇಗ ಮದುವೆ ಮಾಡ್ಕೊಂಡು ಆ ಮಗುಗೊಂದು ತಾಯಿ ಕೊಡು ಅಂತ. ನೋಡ್ದ ಮದುವೆ ಮಾತಿತ್ತಿದ್ರೆ ಹೆಂಗ್ ಹೋಯ್ತಾವನೆ. ನನಗೂ ವಯಸ್ಸಾಯ್ತು, ಇನ್ನೊಂದು ಮದುವೆ ಮಾಡ್ಕೊಳ್ಳಪ್ಪ ಅಂತ ಹೇಳಿ ಸಾಕಾಯ್ತು. ಇವತ್ತೆಲ್ಲ ನಾಳೆ ನಾನು ಕಣ್ ಮುಚ್ಕೊಂಡ್ರೆ ಅವ್ನ ಗಂಜಿ ಬಿಸಾಕೋರು ಯಾರ? ಈ ಮಗಿಗ್ ದಿಕ್ ಯಾರ ಹೇಳು? ಸುಮ್ಕೇರಪ್ಪ ಕಂದ, ಬೇಡ ಸುಮ್ಕೇರಮ್ಮ. ಯಾಕೋ ಏನು ಯೋಚನೆ ಮಾಡ್ತಾ ಇದೀಯಾ? ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟೊಂದು ಕಷ್ಟನಾ? ಕಷ್ಟ ಅಲ್ಲ ಸೂರಿ,
ನಾಳೆ ಬರೋಳಿಗೆ ಒಂದು ಮಗುವಾಗಿ ಈ ಮಗು ಕಡೆ ಗಮನ ಕಡಿಮೆ ಆದ್ರೆ ಯಥಾ ಪ್ರಕಾರ ಈ ಮಗು ತಬ್ಲಿನೇ ತಾನೆ. ಎಲ್ಲ ಹೆಣ್ಮಕ್ಳು ಹಾಗೆ ಇರ್ತಾರೆ ಅಣ್ಣಯ್ಯ. ಮಲತಾಯಿ ಆದ್ರೂ ಮಮತೆಯಿಂದ ನೋಡ್ಕೊಳ್ಳೋರು ಸಿಗ್ತಾರೆ. ಅದು ಹೇಗ್ ಗೊತ್ತಾಗೋದು ಸೂರಿ? ರೂಪ ಆದ್ರೆ ಕಣ್ಣಿಗೆ ಕಾಣುತ್ತೆ, ಗುಣ ಸ್ವಭಾವ ಜೊತೆಯಲ್ಲಿದ್ದು ಪಳಗಿದ್ಮೇಲೆ ತಾನೇ ಗೊತ್ತಾಗೋದು. ಒಳ್ಳೆ ಮನತನ ನೋಡೋಣಯ್ಯ, 4 ಜನ ವಿಚಾರಿಸೋಣ, ಹುಡುಗಿ ಸ್ವಭಾವ ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡ ಚಂದ್ರ, ನೀನ್ ಯಾರಿಗೇನ್ ಅನ್ಯಾಯ ಮಾಡಿದ್ದೀಯೋ ನಿನ್ನ ಸ್ವಭಾವಕ್ಕೆ ಸರಿಯಾದ ಹೆಣ್ಣೆ ಸಿಗುತ್ತೆ ಅಂತ ನನಗೆ ನಂಬಿಕೆ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಯ್ಯ. ಬೇಡ ಸೂರಿ, ನನ್ನ ಉಷಾ ನನ್ನ ಕಣ್ಣೆದುರಿಗಿಲ್ದೆ ಹೋದ್ರು ನನ್ನ ಕಣ್ ತುಂಬಾ ಮನಸ್ಸು ತುಂಬಾ ನೆಲೆಸ್ಬಿಟ್ಟಿದ್ದಾಳೆ. ಅವಳನ್ನು ಮರೆಯೋ ಶಕ್ತಿ ನನಗಿಲ್ಲ. ಏನು ಅಂದ್ರೆ ಯಾಕೆ ಓದ್ಕೊಂಡು ಕೂತಿದ್ದೀರಾ? ಇಷ್ಟೊತ್ತಾಗ್ಲೇ ಸ್ನಾನ ಮಾಡಿರ್ತಿದ್ರಲ್ಲ? ಜ್ವರ ಕಡೆ ವಿಪರೀತ ಮೈಕೈ ನೋವು, ಮೇಲೆ ಹೇಳಕ್ಕೆ ಆಗ್ತಾ ಇಲ್ಲ. ಸೂರಿ, ಸೂರಿ, ಯಾಕಮ್ಮ? ನಿನ್ನೆ ಕಾಯ್ತಾ ಇದ್ದೆ ಕಣಪ್ಪ. ಬೆಳಗ್ಗಿಂದ ನಿಮ್ ತಂದೆಗೆ ಮೈ ಹುಷಾರಿಲ್ಲ. ಏನಪ್ಪಾ ಹುಷಾರಿಲ್ವಂತಲ್ಲ ನಿನಗೆ? ಅಮ್ಮ ಜ್ವರ ಬೇರೆ ಬಂದ್ಬಿಟ್ಟಿದೆಯೇ? ಅವಳೊಂದು ಸ್ವಲ್ಪ ಜ್ವರ ತಲೆನೋವು ಅಂತಂದ್ರೆ ಎಲ್ಲರನ್ನೋ ಗಾಬರಿ ಪಡಿಸ್ಬಿಡ್ತಾಳೆ. ನಾನು ಹೋಗಿ ಆ ಪಂಡಿತನ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಡಪ್ಪ, ಲಂಗನಂ ಪರಮೌಷಧಂ ಅಂತ ಇವತ್ತು ಒಂದು ದಿನ ಉಪವಾಸ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಇವತ್ತು ಮುಖ್ಯವಾದ ಒಂದು ವಿಷಯ. ಏನು? ಇವತ್ತು ತಹಸೀಲ್ದಾರ್ ಶಾಮರಾಜ್ ಮನೇಲಿ ಶ್ರಾದ್ದ. ನೀನಾರು ಹೋಗಿ ಮಾಡಿಸೋದು. ಅಯ್ಯೋ, ನಾನು ಹೋಗ್ತೀನಿ, ನಾನು ಹೋಗಿ ಬರ್ತೀನಿ. ಅವ್ರೇನಾದ್ರು ಕೇಳಿದ್ರೆ ಜೋಯಿಸರ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಡು. ಸರಿಪ್ಪ. ಬಿಡೋ ಬಿಡನ ಸೆರಗ, ಧಾರವಾಡ ಹುಡುಗ ಬಿಡೋ ಬಿಡನ ಸೆರಗ, ಹೊಳೆಯೊಳಗೆ ನಿಂತುಕೊಂಡು ಕೊಬ್ಬರಿ ಹುಡುಗ ಬಿಡೋ ಬಿಡನ ಸೆರಗ, ಅಯ್ಯೋ ಕಂದಿನ ನೀರಲ್ಲಿ ಬಿದ್ದೋಗ್ಬಿಟ್ಟಿದ್ದಾಳೆ. ಯಾರಾದ್ರೂ ಬಂದ್ರಪ್ಪ, ಬೇಗ ಬನ್ನಿ. ಅಯ್ಯೋ ಕಂದಿನ ನೀರಲ್ಲಿ ಬಿದ್ದೋಗ್ಬಿಟ್ಟಿದ್ದಾಳೆ, ಬೇಗ ಬನ್ನಿ. ಅಯ್ಯೋರೇ, ಬೇಗ ಬನ್ನಿ ಅಯ್ಯೋರೇ, ಕಂದಿನ ನೀರಲ್ಲಿ ಬಿದ್ದೋಗ್ಬಿಟ್ಟಿದ್ದಾಳೆ. ಅಯ್ಯೋರೇ, ಅಯ್ಯೋ ಹೇಗಿದ್ಯಾ ಈಗ? ಸೋಪು ನೀರ್ನಲ್ಲಿ ಜಾರೋಯ್ತು ಅಂತ ಅದನ್ನ ಎತ್ಕೊಳಕ್ ಹೋಗ್ಬಿದ್ಬಿಟ್ಯಾ? ನೀವ ನನ್ ಕಾಪಾಡಿದ್ದು. ನೀವು ಬರ್ತೆ ಹೋಗಿದ್ರೆ ನಾನ್ ಸತ್ತೋಗ್ಬಿಡ್ತಿದ್ದೆ ಅಲ್ವಾ? ನನ್ ದ್ಯಾವ್ರೆ, ನನ್ ದ್ಯಾವ್ರೆ. ನಾನಲ್ಲ ನಿನ್ ದೇವ್ರು, ದೇವ್ರು ಗುಡಿಲಿದ್ದಾನೆ, ಅವನು ನಿನ್ನ ಕಾಪಾಡಿದ್ದು. ಐನೂರೇ, ಹಿಂಗೆಲ್ಲ ಆಯ್ತು ಅಂತ ನಮ್ಮ ಅಪ್ಪ ಇಂತವ ಹೇಳ್ಬೇಡಿ, ಹಿಡ್ಕೊಂಡು ಹೊಡಿತಾನೆ. ಹೆದರ್ಕೊತೀಯಾ? ಆಯ್ತು ಆಯ್ತು, ಹೇಳೋದಿಲ್ಲ. ಇನ್ನೇನ್ ಭಯ ಇಲ್ಲ, ಸ್ವಲ್ಪ ಹುಷಾರ ಕರ್ಕೊಂಡು ಹೋಗಿ ಇವಳನ್ನ. ನನ್ ಬರಲ್ಲ? ಓಹೋ,
ನಮ್ಮಪ್ಪನೇ ಕೊಟ್ಟು ಮರ್ಯಾದೆ ನೋಡಿದ್ದಾಯ್ತಲ್ಲ, ಇನ್ನೇನಾಗ್ಬೇಕು? ನಾನು ಹೇಳೋದು ನೀನ್ ಸ್ವಲ್ಪ ಸಮಾಧಾನವಾಗಿ. ನಾನೊಂದ್ ಕೆಲಸ ಹೇಳಿದ್ರೆ ಹೀಗೇನೆ ನನ್ನ ಮರ್ಯಾದೆ ತೆಗೆಯೋದು? ಎಷ್ಟೊತ್ತಿಗೆ ನಾನು ಕಳ್ಸಿದ್ದು? 11 ಗಂಟೆ. ಎಷ್ಟೊತ್ತಿ ನೀನು ಬಂದಿರೋದು? 3:30. 1.5 ಗಂಟೆವರೆಗೂ ಕಾದಿದ್ದು. ಚೋಟುತ್ತ ಹುಡುಗ ಶಾಮರಾಜ್ ಮಗ ಬಂದು ಕೇಳ್ತಾನೆ, ಏನ್ ಸ್ವಾಮಿ ನಮ್ಮಪ್ಪನ ತಿಥಿ ಮಾಡಿಸ್ತೀರಾ ಇಲ್ಲ ನನ್ ತಿಥಿ ಮಾಡಿಸ್ತೀರೋ ಅಂತ. ಎಲ್ಲ ಹಾಳಾಗೋಗಿದ್ದೆ. ಅಪ್ಪ ನಾನು ಬರ್ಬೇಕಾದ್ರೆ ಆ ಗಂಗೆ ನೀರಿನಲ್ಲಿ ಮುಳುಗೋಗ್ಬಿಟ್ಟಿದ್ಲು. ಅಲ್ಲಿ ಈಜ್ ಬರೋರು ಯಾರು ಇರ್ಲಿಲ್ಲ. ನಾನ್ ನೀರಿಗೆ ಬಿದ್ದು ಆಕೆನ ದಡಕ್ ತಂದ ಹಾಕಿ ಬರೋ ಹೊತ್ತಿಗೆ ಇಷ್ಟೊತ್ತಾಗೋಯ್ತು. ನೀನೇ ಹೇಳು, ಇಂಥ ಸಮಯದಲ್ಲಿ ಸತ್ತವ್ರಿಗೆ ತಿಥಿ ಮಾಡಿಸೋದು ಮುಖ್ಯನಾ ಅಥವಾ ಒಬ್ರಿಗೆ ತಿಥಿ ಆಗೋದನ್ನ ತಪ್ಪಿಸೋದು ಮುಖ್ಯನಾ ಅಂತ. ಚೂಟಾಟ ಆಡ್ತಾ ಇದ್ದೀರೇನ್ರ? ಬಿಡಿ ಸ್ವಾಮಿ, ನಾವ್ ಆಟ ಆಡ್ಬೇಕು. ಬಿಡಿ ಸ್ವಾಮಿ, ಅವ್ನು ಕರೆಯಲ್ಲಿ. ನೀವ್ ಬಿಡು ಸ್ವಾಮಿ, ನಾವ್ ಆಟ ಆಡ್ಬೇಕು. ಚಂತಗೌಡ ಬಾದ ಇಲ್ಲಿ. ಬಂದ್ಬಿಡ್ತಾರೆ. ಬಾ ಮತ್ತೆ ಇಟ್ಕೋ. ಸೂರತ್ನ ಕರಿತಾ ಇದಾರ. ಬಾರ್ಲ ಇಲ್ಲಿ. ಬಾರಲಿ. ನಿನ್ನ ಹೆಸರೇನಾ? ಚಂತಗೌಡ. ಓ ಗೌಡ್ರಯ್ಯನಾ? ಹಾ ಹಾ. ನಿನ್ನ ಹೆಸರೇನಾ? ಎಂಚ. ನೀನು ಗೌಡ್ನೇನಾ? ಅಲ್ಲ, ನಾವ್ ಒಲೆಯವ್ರು. ಒಲೆಯವ್ರ? ಅಲ್ಲ ಕಣಲ್ಲಿ, ನೀನ್ ಅವ್ನ ನಟಿಸ್ಕೊಂಡು ಓಡ್ತಾ ಇದೆಯಲ್ಲ, ಅವ್ರ ಕಡೆಯವ್ರೆ ನನ್ನ ಕಂಡ್ರೆ ಸುಮ್ಮನೆ ಬಿಡ್ತಾರೇನೋ ನಿನ್ನ? ಯಾಕೆ? ಏನ್ ಮಾಡ್ತಾರೆ? ಕಾಲು ಮುರಿದು ಕೈ ಕೊಡ್ತಾರೆ. ಯಾಕೆ? ತುಪ್ಪ ತಪ್ಪು ಅಂತ ನನ್ನೇ ಕೇಳ್ತೀಯಲ್ಲ. ಮಕ್ಕಳು ನೀವು, ನಿಮಗಿರೋ ಒಳ್ಳೆ ಬುದ್ಧಿ ನಮಗಿಲ್ಲವಲ್ಲ. ಮೇಲು ಕೀಳು ಅನ್ನೋ ಭಾವನೆ ನಮಗಿದೆ, ನಿಮಗಿಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮಕ್ಕಳು ದೇವರಿದ್ದ ಹಾಗೆ, ಅವ್ರ ಮನಸ್ಸು ಯಾವಾಗ್ಲೂ ತಿಳಿಯಾಗಿರುತ್ತೆ, ಅದ್ರಲ್ಲಿ ಬಗ್ಗಡವೇ ಇರೋದಿಲ್ಲ ಅಂತ. ಏನ್ರ ನಾನು ನಿಮ್ ಜೊತೆ ಆಟ ಸೇರ್ಸ್ಕೊತೀರಾ? ಬರ್ತೀರಾ ನಮ್ ಜೊತೆ ಆಟ ಆಡಕ್ಕೆ? ಯಾಕೆ ಬರ್ಬಾರ್ದಾ? ನೀವ್ ಬರ್ತೀರಾ? ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಯಾವ ಠಾಣೆಗ? ಕಬಡ್ಡಿ ಕಬಡ್ಡಿ ಕಬಡ್ಡಿ. ಅರ್ಧರ್ಧ ಹಂಚ್ಕೊಂಬೇಡ, ಅರ್ಧರ್ಧ ಹಂಚ್ಕೊಂಬೇಡ. ನಾನು ಯಾರ ಕಡೆ ಬರ್ಲಿ? ಸ್ವಲ್ಪ ಸ್ವಲ್ಪ ಸ್ವಲ್ಪ. ನಾನು ಯಾರ ಕಡೆ ಬರ್ಬೇಕು ಅಂತ ನೀವೇ ತೀರ್ಮಾನ ಮಾಡ್ಕೋಬೇಕು. ಏನಪ್ಪಾ? ಸ್ವಾಮಿ, ನಾನು ಕೆಲಸ ಮಾಡ್ತೀನಿ, ರಾಜ ರಾಣಿ ಆಗ್ತೀನಿ. ಆಯ್ತು ಆಯ್ತು. ನಮ್ ಕಡೆ ರಾಣಿ ಬಿದ್ರೆ ಅವ್ರ ಕಡೆ. ಹಾಗೆ ಆಗ್ಲಿ. ನಮ್ ಕಡೆ, ನಮ್ ಕಡೆ. ಕಬಡ್ಡಿ 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 ನಿಮ್ಮಂತ ಬರ, ನಿಮ್ಮಂತ ಬರ. ಕಬಡ್ಡಿ 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 ಮಾಡ್ರು. ನೀ ಹಿಂದಕ್ಕೆ ಬರ, ಹಿಂದಕ್ಕೆ ಬರ. ಔಟ್ ಆದವ್ರು ಹೊಟ್ಟ ಬಿಡ್ಬೇಕಪ್ಪ, ಅಲ್ಲ ನನಗೆ ಗೊತ್ತಿಲ್ಲ. ನಾನು ಹೋಗ್ತೀನಿ ಕಣ್ರು, ನಾನ್ ಬರ್ತೀನಿ. ಕಬಡ್ಡಿ 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 ಸ್ವಲ್ಪ ಇರೋ ಬಂದ ಕಬಡ್ಡಿ 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 ಅಲ್ಲ ಕಣೋ, ಮದುವೆ ಆಗಿದ್ರೆ ಇಷ್ಟೊತ್ತಿಗೆ 2 ಮಕ್ಕಳು ತಂದೆ ಆಗಿರ್ತಿದ್ದೆ. ಈಗೆಂತದ ಮಕ್ಕಳ ಜೊತೆ ಆಟ? ಏನೋ ಆಡ್ಬೇಕು ಅನಿಸ್ತು, ಆಡ್ದಮ್ಮ. ಮಕ್ಕಳು ನೋಡಮ್ಮ, ಅವಳ ಮನಸ್ಸು ಯಾವಾಗ್ಲೂ ಶುದ್ಧವಾಗಿರುತ್ತೆ. ನಮ್ಮ ಹಾಗೆ ಯಾವ ವಿಧವಾದ ಕಲ್ಮಶವೂ ಇರೋದಿಲ್ಲ, ಮೇಲು ಕೀಳು ಅನ್ನೋ ವ್ಯತ್ಯಾಸ ಇರೋದಿಲ್ಲ. ಅಲ್ವೇನಮ್ಮ? ಹೌದಪ್ಪ. ಅಮ್ಮ, ನಾಳೆ ಒಂದಿಷ್ಟು ಕೋಡ್ಬಳೆ ಮಾಡ್ಕೊಡ್ತೀಯಾ? ಇದೆಂತ ಬೈಕೇನೋ ನಿನಗೆ? ನನಗಲ್ಲಮ್ಮ, ಹುಡುಗರಿಗೆಲ್ಲ ಕೊಡೋಣ. ಇವತ್ತು ಕೋಡ್ಬಳೆ ಮಾಡ್ಕೊಡು ಅಂತೀಯ, ನಾಳೆ ಮಕ್ಕಳನ್ನೆಲ್ಲ ಊಟಕ್ಕೆ ಕರ್ಕೊಂಡ್ ಬರ್ತೀಯಾ? ನಾನೇನೋ ಕರ್ಕೊಂಡ್ ಬರ್ತೀನಿ, ನೀನ್ ಸೇರಿಸ್ಬೇಕಲ್ಲ. ನಾನೇನೋ ಸೇರಿಸ್ತೀನಪ್ಪ, ಆದ್ರೆ ನಿಮ್ ತಂದೆ ಸುಮ್ನೆ ಇರ್ಬೇಕಲ್ಲ. ನಮ್ಮ ಅಪ್ಪ ಸುಮ್ನೆ ಇದ್ರು ಮೂಲೆಯಲ್ಲಿರೋ ಒನಕೆ ಸುಮ್ನೆ ಇರ್ಬೇಕಲ್ಲ.